ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗ ಸಿಗ್ತಾ ಇದೆ. ಕೈ ಮತ್ತು ಇನ್ನಿತರ ಪಕ್ಷಗಳು INDIA ಮತ್ತೆ ಮರುಜೀವ ಕೊಡ್ತಿರೋ ಹೊತ್ತಲ್ಲಿ ಮೈತ್ರಿ ಮಾತುಕತೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. NDA ಕಟ್ ಹಾಕ್ತೀವಿ, ನಮ್ಮೆಲ್ಲ ವ್ಯತ್ಯಾಸಗಳನ್ನು ಬದಿಗೊತ್ತಿ ಅಂತ ಮತ್ತೆ ಒಗ್ಗಟ್ಟಿನ ಮಂತ್ರ ಪಠಿಸ್ತಿರೋ ಹೊತ್ತಲ್ಲಿ ಆಘಾತಕಾರಿ ಸುದ್ದಿ. ಕಾಂಗ್ರೆಸ್ಗೆ ಕೈ ದೊಡ್ಡ ನಾಯಕ BJPಯ ವಿರುದ್ಧ ಹೋರಾಡೋದಕ್ಕೆ ಇವರು ಬೆಸ್ಟ್ ಅಂತ ಯಾರನ್ನ ಇಳಿಸಿತ್ತೋ ಆ ನಾಯಕ ಈಗ BJP ಸೇರ್ತಾರ. ಅದು ಕೂಡ ಅತ್ಯಂತ ನಿರ್ಣಾಯಕ BJP ಪ್ರತಿಷ್ಠೆಯಾಗಿ ತಗೊಂಡಿರುವಂಥ ರಾಜ್ಯದ ದೊಡ್ಡ ನಾಯಕ. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ಅಂಥದ್ದೊಂದು ಸುದ್ದಿ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಮಾಧ್ಯಮಗಳಲ್ಲಿ, ನ್ಯಾಷನಲ್ ಮೀಡಿಯಾಗಳಲ್ಲಿ. ಈಗ ಸದ್ಯದ ಬಿಸಿ ನ್ಯೂಸ್ ಇದು. ಈ ಕೈ ದೊಡ್ಡ ನಾಯಕ ಮೋದಿ ಆಗಾಗ ಸಿಂಪತಿ ತೋರಿಸ್ತಾ ಇರ್ತಾರೆ, ನಿಮ್ಮನ್ನು ಕಡೆಗಣಿಸ್ತಾ ಇದೆ ಪಕ್ಷ ಅಂತ ನೋಡಿದ್ದೀವಿ ನಾವು. ಲೋಕಸಭೆಯಲ್ಲಿ ಆಗಾಗ ಕಾಂಗ್ರೆಸ್ಸನ್ನು ಅಟ್ಯಾಕ್ ಮಾಡುವ ಹೊತ್ತಲ್ಲಿ ಅವಕಾಶ ಕೊಟ್ಟು ಅವರನ್ನು ಕಟ್ಟಿ ಹಾಕಿದ್ದೀರಾ ಅಂತ ಸಿಂಪತಿ ತೋರಿಸ್ತಾ ಇರ್ತಾರೆ. ಬೇರೆ ಯಾರೂ ಅಲ್ಲ, ಅಧೀರ್ ರಂಜನ್ ಚೌಧರಿ. ಲೋಕಸಭೆಯಲ್ಲಿ ಕಾಂಗ್ರೆಸ್ನ ನಾಯಕ ಅಧೀರ್ ರಂಜನ್ ಚೌಧರಿ, ಪಶ್ಚಿಮ ಬಂಗಾಳದ ಕೈ ದೊಡ್ಡ ನಾಯಕ ಅಧೀರ್ ರಂಜನ್ ಚೌಧರಿ BJP ಕಡೆಗೆ ಮುಖ ಮಾಡ್ತಾರ. ಅಂಥದ್ದೊಂದು ಭರ್ಜರಿ ಪ್ರಯತ್ನ ಸದ್ದಿಲ್ಲದೆ ಆಗ್ತಾ ಇದೆ ಮತ್ತು ಯಾವುದೇ ಕ್ಷಣದಲ್ಲಿ ಈ ಆಪರೇಷನ್ ಸಕ್ಸಸ್ ಆದರೂ ಅಚ್ಚರಿ ಇಲ್ಲ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪಶ್ಚಿಮ ಬಂಗಾಳ ಈ ಸಲ BJPಯ ಮಹಾಪ್ರತಿಷ್ಠೆ. ಬೇರೆ ಕಡೆ ಎಲ್ಲ ಒಂದು ಹಂತಕ್ಕೆ ಅಂದುಕೊಂಡಿದ್ದನ್ನು ಸಾಧಿಸಾಗಿದೆ. ದಕ್ಷಿಣದಲ್ಲಿ ಎಲ್ಲ ಕಡೆ 100% ನಿರೀಕ್ಷೆ ಇಲ್ಲ BJPಗೆ. ಬದಲಾವಣೆ ತರೋದಕ್ಕೆ ಹೊರಟಿದೆ ಈ ಹೊತ್ತಲ್ಲಿ ಅಷ್ಟೇ. ತಮಿಳುನಾಡು, ಕೇರಳದಲ್ಲಿ ಪ್ರಯೋಗಗಳು. ಆದರೆ ಪಶ್ಚಿಮ ಬಂಗಾಳದಲ್ಲಿ ವೇದಿಕೆ ಸೆಟ್ ಆಗಿದೆ. ಕಳೆದ ಚುನಾವಣೆಯಲ್ಲೇ ಲೋಕಸಭೆ, ವಿಧಾನಸಭೆಯಲ್ಲಿ TMCಗೆ ಉಸಿರು ಕಟ್ಟಿಸ್ತು BJP. ಈ ಸಲ ಟಾರ್ಗೆಟ್ ಇರೋದು ಅಲ್ಲಿ ನಾವು ದೊಡ್ಡ ಪಕ್ಷವಾಗಲೇಬೇಕು, TMCಯನ್ನು ಬಗ್ಗುಬಡಿಬೇಕು ಅಂತ. 35 ಟಾರ್ಗೆಟ್ ಇಟ್ಕೊಂಡಿದೆ. ನಿನ್ನೆಷ್ಟು ನಾವು ರಿಪೋರ್ಟ್ ಮಾಡಿದ್ವಿ. ಪ್ರಶಾಂತ್ ಕಿಶೋರ್ ಸಮೀಕ್ಷೆ, ಸಂದೇಶ್ ಕಾಳಿ ಬೆನ್ನಲ್ಲೇ ಹಲವು ಸರ್ವೆ ಸಮೀಕ್ಷೆಗಳು BJP ಲೀಡ್ ಅಂತ ತೋರಿಸ್ತಾ ಇರೋದು. BJP ಹೆಚ್ಚು ಗಳಿಸುತ್ತೆ ಅಂತ. ಪ್ರಶಾಂತ್ ಕಿಶೋರ್ ಕೂಡ ಅದನ್ನೇ ಹೇಳಿದ್ರು. ಕಳೆದ ಬಾರಿಗಿಂತ ಸ್ಥಾನಗಳನ್ನು ಹೆಚ್ಚಿಸ್ಕೊಳ್ಳುತ್ತೆ, 18ಗಿಂತ ಜಾಸ್ತಿ ಆಗುತ್ತೆ, 20 ಕ್ರಾಸ್ ಆಗುವಂಥ ಭವಿಷ್ಯ ನೋಡಿದ್ರು ಪ್ರಶಾಂತ್ ಕಿಶೋರ್. ಇದೆಲ್ಲ ಆಗ್ತಿದೆ ಬೆಳವಣಿಗೆಗಳು. ಈ ಹೊತ್ತಲ್ಲಿ ಪಶ್ಚಿಮ ಬಂಗಾಳ ರಾಜಕಾರಣದಲ್ಲಿ ಈಗ ಸದ್ಯದ ಟ್ವಿಸ್ಟ್ ಅಂದರೆ TMC ಮತ್ತು ಕಾಂಗ್ರೆಸ್ ಮತ್ತೆ ಒಂದಾಗೋ ಪ್ರಯತ್ನ ಮಾಡ್ತಿದೆ. TMC ಅಲ್ಲ, ನಿಜ ಹೇಳಬೇಕಂದ್ರೆ ಕಾಂಗ್ರೆಸ್ ಎಳೆದುಕೊಳ್ತಿದೆ. ಏನಾದರೂ ಮಾಡಿ, ನೀವು ಏನಾದರೂ ಹೇಳಿ, ನಾವು ಓಕೆ, ಆದರೆ ಮೈತ್ರಿ ಮಾತ್ರ ಮುರಿಬೇಡಿ, ಕೊನೆ ಪಕ್ಷ 5 ಸೀಟ್ ಕೊಡಿ ಅಂತ ಈಗ ಬೆನ್ನು ಬಿದ್ದು ಮಮತಾ ಬ್ಯಾನರ್ಜಿ ಅವ್ರನ್ನ ಒಂದು ಹಂತಕ್ಕೆ ಒಪ್ಪಿಸಾಗಿದೆ. ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನ ತಾನು ಹೇಳಿದಂತೆ ಕೇಳಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಆಕ್ರೋಶ ಅಲ್ಲಿ ಸ್ಥಳೀಯ ಕಾಂಗ್ರೆಸ್ಸಿಗರಲ್ಲಿ. ಮೇಘಾಲಯ, ಅಸ್ಸಾಮಲ್ಲೂ ಸೀಟ್ ಬಿಟ್ಕೊಡ್ಬೇಕೀಗ. ಪಶ್ಚಿಮ ಬಂಗಾಳದಲ್ಲಿ TMC ಕೊಡಬೇಕಂದ್ರೆ ಕಾಂಗ್ರೆಸ್ ಅಸ್ಸಾಂ, ಮೇಘಾಲಯದಲ್ಲಿ ಹೇಳಿದಷ್ಟು ಕೊಡಬೇಕು ಅನ್ನೋ ಥರದೊಂದು ಮಾತನ್ನು ಫೈನಲ್ ಮಾಡ್ಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಅಲ್ಲಿನ ಕಾಂಗ್ರೆಸ್ಸಿಗರ ಅಳಲೇನೆಂದರೆ, ನಮ್ಮ ಕಾರ್ಯಕರ್ತರ ರಕ್ತ TMC ಕೈಯಲ್ಲಿದೆ, TMC ನಮ್ಮವರನ್ನು ಹೇಗೆಲ್ಲ ಬಲಿ ಹಾಕಿದೆ ಅವರ ಜೊತೆಗೆ. ಇಷ್ಟೆಲ್ಲ ಆದಮೇಲೆ, ನಮ್ಮನ್ನು ಬಾಯಿಗೆ ಬಂದ ಮೇಲೆ ಮಮತಾ ಅಟ್ಯಾಕ್ ಮಾಡಿದ ಮೇಲೂ ಕೂಡ ತಲೆ ಬಗ್ಸಿ ಹೋಗಬೇಕಾ? ನಮ್ಮ ಅಸ್ತಿತ್ವದ ಪ್ರಶ್ನೆ ಅಲ್ವಾ ಇದು? ನುಂಗ್ ಹಾಕಿಬಿಡ್ತಾರೆ. ಹಾಗೂ ನಮ್ಮನ್ನು ಬಗ್ಗು ಬಡಿಯೋದಕ್ಕೆ ನಾವೇ ಅವಕಾಶ ಕೊಟ್ಟಂಗೆ ಆಗ್ತಾ ಇದೆ. ಪಶ್ಚಿಮ ಬಂಗಾಳ ಅಲ್ಲ, ಗುಜರಾತಲ್ಲಿ ಅಹಮದ್ ಪಟೇಲ್ ಅವರ ಮಗಳು ಸಿಡಿದೆತ್ತಿದ್ದಾರೆ. ತಮ್ಮ ತಂದೆ ಕಷ್ಟಪಟ್ಟು ಭದ್ರಕೋಟೆಯನ್ನು ಕಟ್ಟಿದರೆ ಆ ಕ್ಷೇತ್ರವನ್ನು ಆಮ್ ಆದ್ಮಿಗೆ ಧಾರೆ ಎರಿತಾ ಇದೆ ಕಾಂಗ್ರೆಸ್. ತಲೆ ಬಗ್ಗಿಸಿ ನಾವು ಅಸ್ತಿತ್ವ ಕಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇಲ್ಲಿ ನಾವು ಕಾಂಗ್ರೆಸ್ ಸ್ಟ್ರಾಂಗ್ ಆಗಿತ್ತು ಗುಜರಾತಲ್ಲಿ, BJPಗೆ ನೆಕ್ ಟು ನೆಕ್ ಫೈಟ್ ಕೊಡ್ತು. ಆದರೆ ಕಳೆದ ಚುನಾವಣೆಯಲ್ಲಿ ಮತ್ತೆ ಅಸ್ತಿತ್ವ ಅಲುಗಾಡ್ತು. ಈಗ ನೋಡಿದ್ರೆ ಈ ರೀತಿ ಆಮ್ ಆದ್ಮಿ ಪಕ್ಷವನ್ನು ನಾವೇ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡ್ದಂಗೆ, ಗುಜರಾತ್ಗೆ ನಮ್ಮ ಅಸ್ತಿತ್ವಕ್ಕೆ ನಾವೇ ಹೊಡ್ಕೊಂಡಂಗೆ ಅಂತ ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಸೊ ಈ ಮತ್ತೊಮ್ಮೆ ಪ್ರಯತ್ನ ಆಗ್ತಿರೋದಿದೆಯಲ್ಲ ಎಲೆಕ್ಷನ್ ಟೈಮಲ್ಲಿ, ಕಾಂಗ್ರೆಸ್ ಒಂದು ಹೆಜ್ಜೆ ಹಿಂದಕ್ಕಿಟ್ಟು ಎಷ್ಟಾದರೂ ಸರಿ ಸೀಟ್ಸು ನಾವೇ ತಲೆ ಬಗ್ಗಿಸ್ತೀವಿ ಅಂತ ಪ್ರಾದೇಶಿಕ ಪಕ್ಷಗಳಿಗೆ ತಲೆಬಾಗ್ತಿರೋದಿದೆಯಲ್ಲ, ಅದು ಸುಮಾರು ಜನ ಪ್ರಮುಖ ನಾಯಕರು ಅಚ್ಚರಿಯ ಶಾಕಿಂಗ್ ಹೆಸರುಗಳು ಪಕ್ಷ ಬಿಡುವ ಅಥವಾ BJP ಕಡೆ ನಡೆಯುವ
ಸುಳಿವನ್ನು ಕೊಡ್ತಾ ಇದೆ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.